ಕಸದ ನಿರ್ವಹಣೆಯಲ್ಲಿ ಒಂದು ಮ್ಯಾನೇಜ್ಮೆಂಟ್ ಆಫ್ ವೇಸ್ಟ್ ಅಂತ ಏನ್ ಕರಿತೀವಿ ಅದು ಸರಿಯಾಗಿ ಆಗ್ತಾ ಇಲ್ಲ. ಆ ವ್ಯವಧಾನ ಆಗದೆ ಇರೋದ್ರಿಂದಾನೇ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಈ ಸಮಸ್ಯೆ ಉಂಟಾಗಿದೆ. ಈ ಕಸವೇ ರಸ ಅಂತ ಅನ್ನೋದು ನಮಗೆ ಗೊತ್ತಾಗ್ತಾ ಇಲ್ಲ. ಇದು ಒಂದು ಅತ್ಯಂತ ಶ್ಲಾಘನೀಯವಾದಂತ ಕ್ರಮ. ಕರ್ತವ್ಯ ಪಾಲನೆ ಮಾಡಿದ್ರೆ ಈ ಪ್ಲಾಸ್ಟಿಕ್ ವಿ ಕ್ಯಾನ್ ರಿಯಲಿ ಎಂಡ್ ಪ್ಲಾಸ್ಟಿಕ್ ಪೊಲ್ಯೂಷನ್. ಸರ್ ನಮಸ್ತೆ ಸರ್. ಈಗ ಜನ ಎಲ್ಲಿ ಬೇಕಲ್ಲೇ ಕಸ ಹೊಸಿತಾರೆ. BBMP ಅವರು ದಿನ ಕಸ ಕಲೆಕ್ಟ್ ಮಾಡ್ತಿದ್ರು. ಬೀದಿ ಬೆಂಗಳೂರಲ್ಲಿ ಕಸ ಇದೆ. ಒಬ್ಬ ನಾಗರಿಕ ಆಗಿ, ಪ್ರಜ್ಞಾವಂತ ನಾಗರಿಕ ಆಗಿ ಇದ್ರ ಬಗ್ಗೆ ಏನ್ ಹೇಳಕ್ಕೆ? ನಾನು ಏನ್ ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ನಾನು ಒಂದು ಪರಿಸರ ವಿಜ್ಞಾನಿಯಾಗಿ ಮತ್ತು ತಜ್ಞನಾಗಿ ಏನ್ ಹೇಳ್ತಕ್ಕಂಥದ್ದಂದ್ರೆ, ಇಲ್ಲಿ ಕಸದ ನಿರ್ವಹಣೆಯಲ್ಲಿ ಒಂದು ಮ್ಯಾನೇಜ್ಮೆಂಟ್ ಆಫ್ ವೇಸ್ಟ್ ಅಂತ ಏನ್ ಕರಿತೀವಿ ಅದು ಸರಿಯಾಗಿ ಆಗ್ತಾ ಇಲ್ಲ. ಮ್ಯಾನೇಜ್ಮೆಂಟ್ ಆಫ್ ವೇಸ್ಟ್ ಯಾವಾಗ ಸರಿಯಾಗತ್ತೆ ಅವಾಗ ಏನಾಗತ್ತೆ, ನಮಗೆಲ್ಲಾನು ಕಸವನ್ನ ಹೇಗೆ ಸಂಗ್ರಹಿಸುವುದು, ಅದನ್ನ ಹೇಗೆ ಸಾಗಾಣಿಕೆ ಮಾಡೋದು ಮತ್ತು ಅದನ್ನ ಹೇಗೆ ನಾವು ಅದನ್ನ ಪುನರ್ಬಳಕೆ ಮಾಡುವುದು, ಇಷ್ಟರ ಬಗ್ಗೆ ನಮಗೆ ವ್ಯವಧಾನ ನಮಗೆ ಆಗ್ಬೇಕಾಗಿದೆ. ಇಲ್ಲಿ ಆ ವ್ಯವಧಾನ ಆಗದೆ ಇರೋದ್ರಿಂದಾನೇ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಈ ಸಮಸ್ಯೆ ಉಂಟಾಗಿದೆ. ಈ ಕಸವೇ ರಸ ಅಂತ ಅನ್ನೋದು ನಮಗೆ ಗೊತ್ತಾಗ್ತಾ ಇಲ್ಲ. ಈ ಕಸದಿಂದ ನಾವು ವಿದ್ಯುತ್ ಶಕ್ತಿಯನ್ನ ತಯಾರು ಮಾಡೋದು ನಮಗೆ ಗೊತ್ತಾಗ್ತಾ ಇಲ್ಲ. ಇದನ್ನ ಮಾಡೋದಕ್ಕೂ ಕೂಡ ಯಾವುದೇ ಪ್ರಯತ್ನ ನಡೆದಿಲ್ಲ ಅಂತ ನಾವು ಹೇಳ್ಬೋದು. ಇದು ಒಂದು ವಿಪರ್ಯಾಸನೇ ಸರಿ. ಈ ಕಸದ ಒಂದು ಏನಿದೆ ಟನ್ಸ್ ಆಫ್ ವೇಸ್ಟ್ ಎಲ್ಲ ಹೋಗ್ತಾ ಇದೆಯಲ್ಲ, ಇದನ್ನ ನಾವು ಬಯೋಲಾಜಿಕಲ್ ವೇಸ್ಟ್ ಟ್ರೀಟ್ಮೆಂಟ್ ಮೂಲಕ ನಾವು ಇದನ್ನ ಏನ್ ಮಾಡ್ಬೋದು ಅಂತಂದ್ರೆ, ನಾವು ಇದನ್ನ ಆರ್ಗ್ಯಾನಿಕ್ ಆಸಿಡ್ಸ್ ಆಗಿ ನಾವು ಕನ್ವರ್ಟ್ ಮಾಡ್ಬೋದು. ಸಾಲಿಸಿಕ್ ಆಸಿಡ್, ಅಸಿಟಿಕ್ ಆಸಿಡ್ ಈ ತರ ಎಲ್ಲ ಕನ್ವರ್ಟ್ ಮಾಡಿ ಈ ಆಸಿಡ್ಸ್ ನ ಇನ್ನೊಂದು ಬ್ಯಾಕ್ಟೀರಿಯಾನ ಯೂಸ್ ಮಾಡಿಕೊಂಡು ಎರಡನೇ ಟೈಪ್ ಆಫ್ ಬ್ಯಾಕ್ಟೀರಿಯಾನ ಯೂಸ್ ಮಾಡಿಕೊಂಡು ಗ್ಯಾಸಸ್ ಆಗಿ ನಾವು ಮಾಡ್ಬೋದು. ಮೀಥೇನ್ ಮತ್ತು ಕಾರ್ಬನ್ ಡೈಆಕ್ಸೈಡ್. ಇವತ್ತು ಮೀಥೇನ್ ನಾವು ಇದನ್ನ ಕಂಬಸ್ಟಿಬಲ್ ಗ್ಯಾಸ್, ಆ ಮೀಥೇನ್ ನಾವು ಉಪಯೋಗಿಸ್ಕೊಳ್ಳೋದ್ರಿಂದ ನಾವು ಬುದ್ಧಿವಂತರಾಗ್ಬೋದು. ಕಸದಿಂದ ಬುದ್ಧಿವಂತಿಕೆ ಜನ ಏನ್ ಮಾಡ್ತಾರೆ, ವಿದ್ಯುತ್ ಅನ್ನ ತಯಾರು ಮಾಡ್ತಾರೆ. ಸರ್, ಈಗ ಮಹಾನಗರಗಳಿಂದ ಬೆಂಗಳೂರು, ಮುಂಬೈ ಅಂತ ಮಹಾನಗರಗಳಲ್ಲಿ ಕಸ ಜಾಸ್ತಿ ಆಗ್ತಾ ಇದೆ. ಹೌದು. ಎಜುಕೇಟೆಡ್ಸ್ ಜಾಸ್ತಿ ಇರೋಲ್ಲೇ ಕಸ ಜಾಸ್ತಿ ಆಗ್ತಾ ಇದೆ. ಹೌದು. ನಾಗರಿಕ ಪ್ರಜ್ಞೆ ಎಲ್ಲೋಯ್ತು ಅಂತ. ಈಗ ನಾನು ಹೇಳ್ತೀನಿ, ಕಸ ಜಾಸ್ತಿ ಆಗ್ತಾ ಇದೆ ನಿಜ. ಆದ್ರೆ ಆ ಕಸದಲ್ಲಿ ಯಾವ ಪ್ರಮಾಣದ ಪ್ಲಾಸ್ಟಿಕ್ಸ್ ಇರಬೇಕು ಅನ್ನೋದ್ರ ವಿವೇಚನೆ ಆಗತ್ತೆ. ಮತ್ತೆ ಕಸದಲ್ಲಿ ಪ್ಲಾಸ್ಟಿಕ್ಸ್ ಅದನ್ನ ನಾವು ಕನ್ವರ್ಟಿಬಲ್ ಪ್ಲಾಸ್ಟಿಕ್ಸ್ ಇದೆಯಾ ಇಲ್ಲ ಅಂತ ಅನ್ನೋದು ಕೂಡ ನಾವು ಇದು ಮಾಡ್ಬೇಕಾಗತ್ತೆ. ಸರ್, ಈಗ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪರಿಸರ ದಿನಾಚರಣೆಯನ್ನು ಘೋಷಣೆ ಮಾಡಿದ್ರು. ಮಾಕೆ ನಾಮ್ ಪರ್ ಪೇಡೆ, ತಾಯಿ ಹೆಸರಲ್ಲಿ ಒಂದು ಗಿಡ ನೆಡಿ ಅಂತ ಅಭಿಯಾನ ಸ್ಟಾರ್ಟ್ ಮಾಡಿದ್ದಾರೆ. ಹೌದು. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಇದು ಒಂದು ಅತ್ಯಂತ ಶ್ಲಾಘನೀಯವಾದಂತ ಕ್ರಮ. ಈ ಶ್ಲಾಘನೀಯ ಕ್ರಮದಲ್ಲಿ ಎಲ್ಲರೂ ಭಾಗವಹಿಸಬೇಕು ಅಂತ ನಾನು ಕೇಳ್ಕೊಳ್ತೀನಿ. ನಮ್ಮ ಅದೃಷ್ಟ ಅಂತ ಅನ್ನೋ ರೀತಿಯಲ್ಲಿ ನಮ್ಮ ಮಾನ್ಯ ನರೇಂದ್ರ ಮೋದಿ ಅವರು ಪ್ರಧಾನಿಗಳಾಗಿರೋದೇ ನಮ್ಮ ಹೆಮ್ಮೆಯ ಭಾಗವಾಗಿದೆ. ಇವರು UNSDG ಅಂತ ಏನ್ ಕರಿತೀವಿ, ಯುನೈಟೆಡ್ ನೇಷನ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಂತ 17 ನಿಯಮಾವಳಿಗಳನ್ನ ನಾವು ನಮ್ಮ ವಿಶ್ವಸಂಸ್ಥೆಯವರು ಕೊಟ್ಟಿದ್ದಾರೆ. ಆ ವಿಶ್ವಸಂಸ್ಥೆಯ 17 ನಿಯಮಾವಳಿಗಳನ್ನ ಇವರು ಪ್ಯಾರಿಸ್ ಅಜೆಂಡಾದಲ್ಲಿ ಸಹಿ ಹಾಕೋದ್ರ ಮೂಲಕ ಭಾರತವನ್ನ ಸೇರಿಸಿರೋ ಒಂದು ಕ್ರಮ ನಮ್ಮ ನರೇಂದ್ರ ಮೋದಿ ಅವರಿಗೆ ಸಲ್ಲತ್ತೆ. ಹಾಗೇನೆ ಅವರು ಗ್ಲಾಸ್ಗೋ ಅಕಾರ್ಡ್ ಕೂಡ ಸಹಿ ಮಾಡಿದ್ದಾರೆ ಮತ್ತು ಡೆಲ್ಲಿ ಅಕಾರ್ಡ್ ಕೂಡ ಸಹಿ ಮಾಡಿದ್ದಾರೆ. ಇದೆಲ್ಲಾನು ನರೇಂದ್ರ ಮೋದಿ ಅವರ ಬುದ್ಧಿಮತ್ತೆ ಮತ್ತು ವಿವೇಚನೆಯನ್ನ ನಾವು ಇದರಲ್ಲಿ ನೋಡ್ಬೋದಾಗಿದೆ. ತುಂಬಾ ಇದು ಶ್ಲಾಘನೀಯ ಕ್ರಮವನ್ನ ಅವರು ಕಂಡುಕೊಂಡಿದ್ದಾರೆ. ವಿಶ್ವ ಪರಿಸರ ದಿನ 5ನೇ ತಾರೀಕು ಜೂನ್ ನಾವೆಲ್ಲ ಮಾಡ್ತಾ ಇದ್ದೀವಿ. ಈ 5ನೇ ತಾರೀಕು ಜೂನ್ ಒಂದು ನಿರ್ಧಾರವನ್ನ ತಗೊಂಡಾಗಿದೆ ನಮ್ಮ ಭಾರತದಲ್ಲಿ ಕೂಡ. ಎಂಡ್ ಪ್ಲಾಸ್ಟಿಕ್ ಪೊಲ್ಯೂಷನ್, ಪ್ಲಾಸ್ಟಿಕ್ ಪ್ರದೂಷಣೆಯನ್ನ ಕೊನೆಗಾಣಿಸಿ ಅನ್ನೋದು ಧ್ಯೇಯ ವಾಕ್ಯವಾಗಿದೆ. ನಾವೆಲ್ಲರೂ ಪ್ರಯತ್ನ ಪಡದೆ ಇದು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಕಾರ್ಪೊರೇಷನ್ನವ್ರನ್ನ ಬೈಯೋದು, ಸರ್ಕಾರನ ಬೈಯೋದು ಮಾಡ್ತಾ ಕೂತಿದ್ರೆ ನಾವು ಹೀಗೆ ಇರ್ತೀವಿ. ಆದ್ರಿಂದ ನಾವು ವೈಯಕ್ತಿಕವಾಗಿ ಪರಿಜ್ಞಾನವನ್ನ ಬೆಳೆಸ್ಕೊಂಡು, ಚಿಕ್ಕ ಮಕ್ಕಳಿಂದ ನಾವು ಪರಿಜ್ಞಾನವನ್ನ ಬೆಳೆಸ್ಕೊಂಡು ಅದೇ ರೀತಿ ನಾವು ಕರ್ತವ್ಯ ಪಾಲನೆ ಮಾಡಿದ್ರೆ ಈ ವಿ ಕ್ಯಾನ್ ರಿಯಲಿ ಎಂಡ್ ಪ್ಲಾಸ್ಟಿಕ್ ಪೊಲ್ಯೂಷನ್.